ನಿಮ್ಮ ಕಚೇರಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರಾ? ಹಾಗಿದ್ರೆ ನೀವು ಇದನ್ನು ಕೇಳಲೇಬೇಕು. ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪೇಮೆಂಟ್ ಮಾಡಿದ್ರೆ ಕಾಂಟ್ರಾಕ್ಟ್ರು ನಿಮಗೆ ಬಿಲ್ ಕಳಿಸ್ಕೊಡ್ತಾರೆ. 30,000 ಒಳಗಡೆ ಇತ್ತಂದರೆ ನಾವು ಇನ್ಕಮ್ ಟ್ಯಾಕ್ಸ್ನ ಕಟ್ ಮಾಡಲ್ಲ. TDS ಅಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಆಫ್ ಸೋರ್ಸ್. ಯಾಕೆಂದರೆ 30,000 ಮೇಲೆ ಇದ್ದರೆ ಮಾತ್ರ ಕಟ್ ಮಾಡಬೇಕು ಅನ್ನೋದು. ಪ್ರತಿ ತಿಂಗಳ 30,000 ರೂಪಾಯಿ ಕ್ರಾಸ್ ಆಗಬಾರ್ದು ಅಂತ ಒಂದು ಬಿಲ್ಲಲ್ಲಿ. ಇದು ಕರೆಕ್ಟ್, ಎಲ್ಲರಿಗೂ ಗೊತ್ತಿರೋದು. ಆದರೆ ಎಲ್ಲರೂ ತಿಳ್ಕೊಳ್ಳಿ, ಪ್ರತಿ ತಿಂಗಳು 1 ತಿಂಗಳು 30, 2ನೇ ತಿಂಗಳು 30, 3ನೇ ತಿಂಗಳು 30 ಅಂದರೆ 90,000 ಕ್ರಾಸ್ ಆಗುತ್ತೆ. 4ನೇ ತಿಂಗಳು ಕೂಡ 30 ಅಂದರೆ 120, 1,20,000 ಆಗುತ್ತೆ. ಅವಾಗಲೂ ಕೂಡ ನಾವು TDS ಕಟ್ ಮಾಡಲ್ಲ, ಯಾಕಂದರೆ 30,000 ಇದೆ ಅಂತ. ಆದರೆ ಅದು ತಪ್ಪು, ಖಂಡಿತ ತಪ್ಪಾಗುತ್ತೆ. ಅವ್ರಿಗೆ TDS ಹಿಡಿಬೇಕಾಗತ್ತೆ. ಯಾಕೆ ಹಿಡಿಬೇಕು, ಯಾವ ಥರ ಹಿಡಿಬೇಕು, ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆಯಾ? ಹಾಗಿದ್ರೆ ಇವತ್ತು ಸಂಜೆ 8 ಗಂಟೆಗೆ ಇನ್ಕಮ್ ಟ್ಯಾಕ್ಸ್ TDS ರಿಗ್ರೆಟಿಂಗ್ ಆಗಿ ಲೈವ್ ಬರ್ತಿದ್ದೀನಿ. ಆ ಲೈವಲ್ಲಿ ಒಂದು ಜಾಯ್ನ್ ಆಗಿ ಇನ್ ಡೀಟೇಲ್ ಆಗಿ ಎಲ್ಲ ಪೂರ್ತಿ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಅವ್ರಿಗೂ ಕೂಡ TDS ಕಟ್ ಮಾಡಬೇಕಾಗುತ್ತೆ. ನೆನಪಿರಲಿ, ಇವತ್ತು ರಾತ್ರಿ 8 ಗಂಟೆಗೆ ನನ್ನ ಯೂಟ್ಯೂಬ್ ಲೈವ್ ಚಾನಲಲ್ಲಿ ಸುದೀಕ್ಷಾ ಬಿಟ್ಸ್ನಲ್ಲಿ ನಿಮಗೆ ಲೈವ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ರಿಮೈಂಡರ್ನ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.